ತಪಸ್ಸು ಕಾಲದ 5ನೇ ಭಾನುವಾರವು ನಮ್ಮನ್ನು ಕಷ್ಟಾನುಭವದ ವಾರಕ್ಕೆ, ಪ್ಯಾಷನ್ ವೀಕ್ ಮತ್ತು ಪವಿತ್ರ ಸಪ್ತಾಹಕ್ಕೆ ಅತ್ಯಂತ ಹತ್ತಿರ ತರುತ್ತದೆ. 1. ಸಾವಿನಿಂದ ಜೀವಕ್ಕೆ ಲಾಜರನ ಪುನರುತ್ಥಾನ. ಈ ದಿನದ ಶುಭ ಸಂದೇಶವು ಹೆಚ್ಚಾಗಿ ಲಾಜರನನ್ನು ಯೇಸು ಸಾವಿನಿಂದ ಎಬ್ಬಿಸಿದ ಪವಾಡದ ಮೇಲೆ ಕೇಂದ್ರೀಕರಿಸುತ್ತದೆ. ಚಿಂತನೆ: ಲಾಜರನು 4 ದಿನಗಳಿಂದ ಸಮಾಧಿಯಲ್ಲಿದ್ದರೂ ಯೇಸು ಅವನನ್ನು ಹೊರಗೆ ಬಾ ಎಂದು ಕರೆದಾಗ ಅವನು ಜೀವಂತವಾಗಿ ಬಂದನು. ನಮ್ಮ ಜೀವನದಲ್ಲಿಯೂ ಪಾಪ ಎಂಬ ಕತ್ತಲೆಯ ಸಮಾಧಿಯಲ್ಲಿ ನಾವು ಬಿದ್ದಿರಬಹುದು, ಆದರೆ ಯೇಸು ನಮ್ಮನ್ನು ಹೊಸ ಜೀವನಕ್ಕೆ ಕರೆಯುತ್ತಿದ್ದಾರೆ. ನಮ್ಮ ಕೆಟ್ಟ ಹವ್ಯಾಸಗಳೆಂಬ ಸಮಾಧಿಯ ಕಲ್ಲುಗಳನ್ನು ಸರಿಸಲು ನಾವು ಸಿದ್ಧರಿದ್ದೇವೆಯೇ? 2. ಕಣ್ಣೀರು ಮತ್ತು ಕರುಣೆ. ತನ್ನ ಸ್ನೇಹಿತ ಲಾಜರನು ಮರಣ ಹೊಂದಿದ್ದನ್ನು ಕಂಡು ಯೇಸು ಕಣ್ಣೀರು ಹಾಕಿದರು, ಯೇಸು ಅತ್ತರು. ಚಿಂತನೆ: ದೇವರು ನಮ್ಮ ಕಷ್ಟಗಳನ್ನು ಕಂಡು ದೂರ ನಿಲ್ಲುವವರಲ್ಲ, ಅವರು ನಮ್ಮ ನೋವಿನಲ್ಲಿ ಭಾಗಿಗಳಾಗುತ್ತಾರೆ. ನಾವು ಅನುಭವಿಸುವ ಪ್ರತಿಯೊಂದು ಸಂಕಟವೂ ದೇವರಿಗೆ ತಿಳಿದಿದೆ. ಈ ತಪಸ್ಸು ಕಾಲದ ಕೊನೆಯ ಹಂತದಲ್ಲಿ ನಮ್ಮ ನೋವುಗಳನ್ನು ಅವರ ಪಾದಕ್ಕೆ ಅರ್ಪಿಸೋಣ. 3. ಗೋಧಿ ಕಾಳಿನ ರಹಸ್ಯ. ಗೋಧಿ ಕಾಳು ಮಣ್ಣಿನಲ್ಲಿ ಬಿದ್ದು ಅಳಿಯದಿದ್ದರೆ ಅದು ಏಕಾಂಗಿಯಾಗಿ ಇರುತ್ತದೆ, ಅಳಿದರೇನೆ ಅದು ಹೆಚ್ಚು ಫಲ ಕೊಡುತ್ತದೆ. ಚಿಂತನೆ: ಯೇಸು ತಮ್ಮ ಮರಣದ ಮೂಲಕ ನಮಗೆ ಜೀವ ನೀಡಲು ಸಿದ್ಧರಾಗುತ್ತಿದ್ದಾರೆ. ನಾವು ಸಹ ನಮ್ಮ ಅಹಂಕಾರ, ಸ್ವಾರ್ಥ ಮತ್ತು ಕ್ರೋಧವನ್ನು ಅಳಿಸಿಕೊಳ್ಳಲು, ಬಿಟ್ಟು ಬಿಡಲು ಸಿದ್ಧರಾದಾಗ ಮಾತ್ರ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಫಲಗಳನ್ನು ಕಾಣಲು ಸಾಧ್ಯ. ಧ್ಯಾನವಾಣಿ: ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು. ಪ್ರಾರ್ಥನೆ: ಪರಮ ದಯಾಳುವಾದ ದೇವರೇ, ಈ ತಪಸ್ಸು ಕಾಲದ 5ನೇ ಭಾನುವಾರದಂದು ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಲಾಜರನನ್ನು ಸಾವಿನಿಂದ ಎಬ್ಬಿಸಿದಂತೆ ಪಾಪದ ಅಂಧಕಾರದಲ್ಲಿರುವ ನಮ್ಮ ಆತ್ಮಗಳನ್ನು ನಿನ್ನ ಪ್ರೀತಿಯ ಬೆಳಕಿನಿಂದ ಎಬ್ಬಿಸು. ಕರ್ತನೇ, ನಾವು ಪವಿತ್ರ ಸಪ್ತಾಹಕ್ಕೆ ಹತ್ತಿರವಾಗುತ್ತಿದ್ದೇವೆ. ನಿನ್ನ ಕಷ್ಟಾನುಭವಗಳನ್ನು ಭಕ್ತಿಯಿಂದ ಧ್ಯಾನಿಸಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸು. ನಮ್ಮ ಜೀವನದ ಕಷ್ಟಕಾಲದಲ್ಲಿ ನೀನು ನಮ್ಮ ಜೊತೆಗಿದ್ದಿ ಎಂಬ ಭರವಸೆ ನಮಗಿರಲಿ. ನಮ್ಮ ಹಳೆಯ ಜೀವನವನ್ನು ಬಿಟ್ಟು ನಿನ್ನ ಪುನರುತ್ಥಾನದ ಮಹಿಮೆಯಲ್ಲಿ ಭಾಗಿಗಳಾಗಲು ನಮಗೆ ಕೃಪೆ ನೀಡು. ಆಮೆನ್.